ಲಂಡನ್ನ ಸಂಸತ್ ಭವನದ ಬಳಿಯೇ ಇವತ್ತು ಫೈರಿಂಗ್ ಆಗಿದೆ. ಈ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರದೃಷ್ಟವಶಾತ್ ಈ ಫೈರಿಂಗ್ ಆಗಿರುವಂತದ್ದು ಲಂಡನ್ ಸಂಸತ್ ಭವನದ ಬಳಿಯೇ ಅನ್ನುವಂತಹ ವಿಚಾರವೇ. ಹಾಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಬಳಿ ದುಷ್ಕರ್ಮಿಗಳು ಈ ರೀತಿಯಾದಂತಹ ಒಂದು ಫೈರಿಂಗ್ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ದಾಳಿಯಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅದರ ಜೊತೆಗೆ 12 ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ಫೈರಿಂಗ್ ಆಗಿರುವಂತದ್ದು. ಗುಂಡಿನ ದಾಳಿಯ ಹಿನ್ನೆಲೆಯಲ್ಲಿ ಸದ್ಯ ಅಧಿವೇಶನವನ್ನ ಸ್ಥಗಿತಗೊಳಿಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಪಾರ್ಲಿಮೆಂಟ್ ನಡೀತಾ ಇರುವಂತಹ ಅಂದ್ರೆ ಕಲಾಪ ನಡೀತಾ ಇರುವಂತಹ ಸಂದರ್ಭ, ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಂಸತ್ನ ಒಳಗೇನೆ ಸುಮಾರು 200ಕ್ಕೂ ಹೆಚ್ಚು ಅಧಿಕಾರಿಗಳು, 200ಕ್ಕೂ ಹೆಚ್ಚು ಸಚಿವರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಸಂಸದರು ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಫೈರಿಂಗ್ ಹಿನ್ನೆಲೆಯಲ್ಲಿ ಲಂಡನ್ ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಲಂಡನ್ನ ಸಂಸತ್ ಭವನದ ಬಳಿಯೇ ನಡೆದಿರುವಂತಹ ಫೈರಿಂಗ್ ಇದು. ಈ ರೀತಿಯಾದಂತಹ ಒಂದು ಫೈರಿಂಗ್ ಅದು ಕೂಡ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಹೀಗಾಗಿನೇ ಸಂಸತ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಸೇರಿದಂತೆ ಇಡೀ ಲಂಡನ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಸದ್ಯ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯಂತೆ ಇಬ್ಬರು ದುಷ್ಕರ್ಮಿಗಳು ಈ ರೀತಿಯಾದಂತಹ ಒಂದು ಫೈರಿಂಗ್ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ರೀತಿಯಾದಂತಹ ಒಂದು ಫೈರಿಂಗ್ ನಡೆಸಿದಂತಹ ಸಂದರ್ಭದಲ್ಲಿ ಇಬ್ಬರು ಮೃತಪಟ್ಟಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಸುಮಾರು 200ಕ್ಕೂ ಹೆಚ್ಚು ಸಂಸದರು ಇನ್ನೂ ಕೂಡ ಸಂಸತ್ನ ಒಳಗೇನೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊರಗಡೆ ಒನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂತೆ ಅವರನ್ನೆಲ್ಲರನ್ನು ಹೊರಗೆ ಬಿಡೋದಕ್ಕೆ ಈಗ ನಿರ್ಧರಿಸಲಾಗಿದ್ದು, ಸಂಸತ್ನ ಹೊರಗೆ ಜೊತೆಗೆ ಸಂಸತ್ನ ಆವರಣದ ಒಳಗೂ ಕೂಡ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಇಲ್ಲಿ ತನಕ ದುಷ್ಕರ್ಮಿಗಳ ಪೈಕಿ ಯಾರನ್ನಾದ್ರೂ ವಶಕ್ಕೆ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಹಾಗೆ ಸಂಪೂರ್ಣವಾಗಿ ಈಗ ಪ್ರದೇಶವನ್ನ ಸುತ್ತುವರೆದಿರುವಂತಹ ಪೊಲೀಸರು ಜೊತೆಗೆ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ, ಜೊತೆಗೆ ಯಾರು ದುಷ್ಕರ್ಮಿಗಳು ಫೈರಿಂಗ್ ನಡೆಸಿದ್ರು ಅವರ ವಿರುದ್ಧದ ಕಾರ್ಯಾಚರಣೆಯನ್ನ ನಡೆಸುವಂತಹ ಕಾರ್ಯದಲ್ಲಿ ಈಗ ತೊಡಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಇಂತಹದೊಂದು ಘಟನೆ ಅದು ಕೂಡ ಸಂಸತ್ನ ಭವನದ ಬಳಿಯೇ ನಡೆದಿರುವಂತಹ ಫೈರಿಂಗ್ ಆಗಿರುವಂತಹ ಕಾರಣದಿಂದಾಗಿ ಇಡೀ ಲಂಡನ್ ಬೆಚ್ಚಿ ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತೆ ಸಂಪೂರ್ಣವಾಗಿ ಒಂದು ಹಂತದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಆ ಸಂದರ್ಭದಲ್ಲೇ ಫೈರಿಂಗ್ ಆಗಿರುವಂತಹ ವಿಚಾರ ತಿಳಿದು ಬಂದಿರುವಂಥದ್ದು. ಏನಾಗ್ತಾ ಇದೆ ಏನು ಅನ್ನುವಂಥ ನೋಡುವಷ್ಟರಲ್ಲೇ ಇಬ್ಬರು ಈ ದುಷ್ಕರ್ಮಿಗಳು ನಡೆಸಿದಂತಹ ಫೈರಿಂಗಿಗೆ ಬಲಿಯಾಗಿ ಹೋಗಿದ್ದಾರೆ. ಹಾಗೆ 12ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆ ನಂತರದಲ್ಲಿ ಪೊಲೀಸ್ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಭದ್ರತಾ ಸಿಬ್ಬಂದಿಯಿಂದನೂ ಕೂಡ ಅವರ ಬಂದೂಕಿನಿಂದ ಕೂಡ ಬುಲೆಟ್ ಫೈರ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಯಾರು ದುಷ್ಕರ್ಮಿಗಳನ್ನ ವಶಕ್ಕೆ ಪಡೆಯಲಾಗಿದೆಯಾ ಅಥವಾ ಹತ್ಯೆಗೈಯಲಾಗಿದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಡೀಟೇಲ್ಸ್ ಲಭ್ಯ ಆಗಬೇಕಿದೆ. ಹಾಗೆ ಮೇಲ್ನೋಟಕ್ಕೆ ಇದೊಂದು ಟೆರರ್ ಅಟ್ಯಾಕ್ ಅನ್ನುವಂಥದ್ದು ಕೂಡ ರಿಪೋರ್ಟ್ ಆಗ್ತಾ ಇರುವಂತಹ ವಿಚಾರ. ಯಾಕಂತ ಅಂದ್ರೆ ಆ ಪಾರ್ಲಿಮೆಂಟ್ನ ಆವರಣದಲ್ಲಿ ಕ್ರೌಡ್ ಇದ್ದಂತಹ ಜಾಗದಲ್ಲಿ, ಅಂದ್ರೆ ಜನಸಂದಣಿ ಇದ್ದಂತಹ ಜಾಗದಲ್ಲಿ ನೇರವಾಗಿ ಒಂದು ಕಾರನ್ನ ತೆಗೆದುಕೊಂಡು ಹೋಗಿ ನುಗ್ಗಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕ್ಷಣಾರ್ಧದಲ್ಲೇ ಆ ಕಾರನ್ನ ನುಗ್ಗಿಸಿದಂತಹ ಸಂದರ್ಭದಲ್ಲಿ ನಂತರದಲ್ಲಿ ಕಾರಿನಿಂದ ಇಳಿದಂಥವರು ಫೈರ್ ಮಾಡೋದಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ.
ಹಾಗೆ ಈ ಸಂದರ್ಭದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ತಡೆಯೋದಕ್ಕೆ ಮುಂದಾದಂತಹ ಪೊಲೀಸ್ ಸಿಬ್ಬಂದಿಗೆ, ಅದರ ಜೊತೆಗೆ ಈಗ ಸಂಪೂರ್ಣವಾಗಿ ಸಂಸತ್ ಭವನದ ಆವರಣವನ್ನ ಪೊಲೀಸರು ಸುತ್ತುವರೆದಿದ್ದು ಆ ಆವರಣದ ಒಳಗೂ ಕೂಡ ಈಗ ಸಜ್ಜಿತ ಸಿಬ್ಬಂದಿ ಒಳನುಗ್ಗಿದ್ದಾರೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಮೇಲ್ನೋಟಕ್ಕೆ ಇದೊಂದು ಟೆರರ್ ಅಟ್ಯಾಕ್ ಅನ್ನುವಂತಹ ರೀತಿಲೇ ಅಟ್ಯಾಕ್ ಆಗಿದ್ರು ಕೂಡ ಮತ್ತೋರ್ವ ವ್ಯಕ್ತಿ ತನ್ನ ಕೈಯಲ್ಲಿ ಚಾಕುವನ್ನ ಇಟ್ಕೊಂಡು ಆ ನಂತರದಲ್ಲಿ ಒಂದಷ್ಟು ಮಂದಿಯ ಮೇಲೆ ಹಲ್ಲೆಯನ್ನ ಎಸಗಿದ್ದಾನೆ ಅನ್ನುವಂತಹ ವಿಚಾರವಾಗಿಯೂ ಕೂಡ ಐ ವಿಟ್ನೆಸ್ಗಳು ಹೇಳ್ತಾ ಇರುವಂತಹ ವಿಚಾರ. ಓರ್ವ ವ್ಯಕ್ತಿ ತನ್ನ ಕೈಯಲ್ಲಿ ಚಾಕುವನ್ನ ಇಟ್ಕೊಂಡು ಕೂಡ ಸಿಕ್ಕವರಿಗೆ ಇರಿತಾ ಇದ್ದ ಅನ್ನುವಂಥದ್ದು ಐ ವಿಟ್ನೆಸ್ಗಳಿಂದ ಅಥವಾ ಪ್ರತ್ಯಕ್ಷದರ್ಶಿಗಳಿಂದ ಲಭ್ಯ ಆಗಿರುವಂತಹ ವಿಚಾರ. ಇದೇ ಸಂದರ್ಭದಲ್ಲಿ ಆ ವ್ಯಕ್ತಿ ಚಾಕುವಿನಿಂದ ಇರಿತಾ ಇದ್ದಂತಹ ಸಂದರ್ಭದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದ್ದು ಆತನನ್ನು ಕೂಡ ಚಾಕುವಿನಿಂದ ಇರಿದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ತಕ್ಷಣವೇ ಅವ್ರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡುವಂತಹ ಒಂದು ಕಾರ್ಯ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕೇವಲ ಚಾಕುವಂತಹ ಮಾರಕಾಸ್ತ್ರಗಳು ಮಾತ್ರ ಅಲ್ಲ, ಇವರ ಬಳಿ ಗನ್ಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆ, ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಫೈರ್ ಆಗಿರುವಂತಹ ಶಬ್ದ ಕೂಡ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಒಳಗೆ ಏನಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊಂದಲಕ್ಕೆ ಕಾರಣ ಆಗಿದೆ. ಈ ಕಾರಣಕ್ಕಾಗಿನೇ ಸದ್ಯ ಅಧಿವೇಶನವನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಅದರ ಜೊತೆಗೇನೆ ಸಂಸದರು ಕೂಡ ಒಳಗಡೆನೆ ಸಿಕ್ಕಾಕೊಂಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಸಂಸದರನ್ನ ಈಗ ಒಳಗಡೆ ಕಲಾಪ ನಡೀತಾ ಇದ್ದಂತಹ ಸ್ಥಳದಲ್ಲೇ ಅವರನ್ನ ಇರಿಸಲಾಗಿದೆ. ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಅವರ ಬಳಿ ಮಾರಕಾಸ್ತ್ರಗಳ ಜೊತೆಗೆ ಗನ್ಗಳು ಕೂಡ ಇದೆ ಅನ್ನುವಂತ ವಿಚಾರ ಅಥವಾ ಬಂದೂಕುಗಳು ಕೂಡ ಇದೆ ಅಥವಾ ಅವರು ಶಸ್ತ್ರಸಜ್ಜಿತರಾಗಿ ಒಳ ಹೊಕ್ಕಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತಹ ಕಾರಣದಿಂದಾಗಿ ಅವರನ್ನ ಸದೆ ಬಡಿಯುವಂತಹ ನಿಟ್ಟಿನಲ್ಲಿ ಶಸ್ತ್ರಸಜ್ಜಿತವಾಗಿ ಭದ್ರತಾ ಸಿಬ್ಬಂದಿ ಕೂಡ ಈಗ ಸಂಸತ್ ಆವರಣದ ಒಳಗೆ ಹೊಕ್ಕಿದ್ದಾರೆ. ಎರಡ್ 2001ರಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಮೇಲೂ ಕೂಡ ಅಂದ್ರೆ ಭಾರತದಲ್ಲೂ ಕೂಡ ಇದೇ ರೀತಿಯಾಗಿ ಸಂಸತ್ ಭವನದ ಒಳಕ್ಕೆ ನುಗ್ಗಿ ಒಂದು ದಾಳಿಯನ್ನ ನಡೆಸಲಾಗಿತ್ತು. ಅದು ಆ ಸಂದರ್ಭದಲ್ಲಿ ಸುಮಾರು 14 ಮಂದಿ ಮೃತಪಟ್ಟಿದ್ರು ಕೂಡ ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದಂಥವರು ಸೇರಿದಂತೆ. ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಯುಕೆನಲ್ಲಿ ನಡೆದಿದೆ. ಲಂಡನ್ನಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಆ ಸಂಸತ್ ಆವರಣದ ಬಳಿ ಓರ್ವ ವ್ಯಕ್ತಿಯನ್ನ ಹೀಗೆ ಹೊಡೆದುರುಳಿಸಿ ದುಷ್ಕರ್ಮಿಯೊಬ್ಬ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಕ್ಷಣವೇ ಆತನ ನೆರವಿಗೆ ಧಾವಿಸಿ ಬಂದಂತವರನ್ನ ಸಹ ಇಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಆ ವ್ಯಕ್ತಿ ಎಲ್ಲೆಂದರಲ್ಲಿ ಗುಂಡಿನ ಮಳೆಗೈದಂತಹ ಕಾರಣದಿಂದಾಗಿ ಬಹಳಷ್ಟು ಮಂದಿ ರಸ್ತೆ ಮಧ್ಯೆನೇ ಬಿದ್ದು ನೆರಳಾಡ್ತಾ ಇದ್ದಂಥದ್ದು ಕೂಡ ಸಂಸತ್ ಭವನದ ಸಮೀಪದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣಗಳಾಗಿದೆ. ಕೂಡಲೇ ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡುವಂತಹ ಒಂದು ಪ್ರಯತ್ನ ಆದ್ರೆ, ಯಾರು ಈ ರೀತಿಯಾಗಿ ಗುಂಡನ್ನ ಹೊಡಿತಾ ಮುನ್ನುಗ್ಗಿ ಹೋದಂತಹ ವ್ಯಕ್ತಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳಲ್ಲಿ ಸ್ಪಷ್ಟತೆ ಇರಲಿಲ್ಲ. ಈ ಕಾರಣಕ್ಕಾಗಿನೇ ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಾಯಿತು. ಹಾಗೆ ಸಂಸತ್ ಭವನದ ಆವರಣದಲ್ಲಿದ್ದಂತಹ ಪೊಲೀಸರು ಕೂಡ ಕೂಡಲೇ ಕಾರ್ಯೋನ್ಮುಖರಾದ್ರು. ಆ ಸಂದರ್ಭದಲ್ಲಿ ಓರ್ವನನ್ನ ಹಿಡಿಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಎಲ್ಲೆಂದರಲ್ಲಿ ಚುಚ್ಚಿ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಅವರ ಬಳಿ ಬಂದೂಕುಗಳು ಕೂಡ ಇರುವಂತಹ ಕಾರಣದಿಂದಾಗಿ ಎಲ್ಲಿ ಹೆಚ್ಚಿನ ಅನಾಹುತವನ್ನ ಎಸಗ್ತಾರೋ, ಜೊತೆಗೆ ಇದೊಂದು ಪ್ಲಾನ್ಡ್ ಆಗಿ ಮಾಡಿರುವಂತಹ ಅಟ್ಯಾಕ್ ಅನ್ನುವಂತಹ ರೀತಿಯಲ್ಲೇ ಕಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ ಲಂಡನ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ.
ಹಾಗೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಬಳಿ ನಡೆದಿರುವಂತಹ ಈ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಾಗರಾಜ್ ದೀಕ್ಷಿತ್, ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಅಟ್ಯಾಕಿಗೆ ಸಂಬಂಧಪಟ್ಟಂತೆ? ನಾಗರಾಜ್ ದೀಕ್ಷಿತ್, ಮಾಲ್ತೇಶ್, ಏನಾಗಿದೆ ಅಂದ್ರೆ ಈ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ ಬರುತ್ತೆ, UK ಪಾರ್ಲಿಮೆಂಟ್ ನ ಎದುರುಗಡೆಯಲ್ಲೇ ಬರುತ್ತೆ. ಅದು ಆ ಕಡೆಯಿಂದ ಒಂದು ಕಾರು ಪಾರ್ಲಿಮೆಂಟ್ ನ ಗೇಟ್ ನತ್ತ ನುಗ್ಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಆಗಿದೆ, ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ಇಬ್ಬರ ಬಾಡಿಗಳು ಅಂದ್ರೆ ಹೆಣಗಳು ಬಿದ್ದಿರುವಂತಹ ಮಾಹಿತಿ ಬರ್ತಾ ಇದೆ. ಪಾರ್ಲಿಮೆಂಟಿನ ಗೇಟ್ಗೆ ಒಂದು ಕಾರು ನುಗ್ಗಿದೆ ಅನ್ನುವಂತಹ ಅಂದ್ರೆ ಕ್ರ್ಯಾಶ್ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಬ್ಬನ ಮೇಲೆ ಕಾರು ನುಗ್ಗಿದೆ, ಆತನ ಮೇಲೆನೆ ಕಾರ್ನ ಹರಿಸಲಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅನ್ನ ಮೇಲಿನ ಸಂಚಾರವನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ಮತ್ತು ಈ ಘಟನೆ ನಡೆದಾಗ UK ಪಾರ್ಲಿಮೆಂಟ್ ನಲ್ಲಿ ಅಂದ್ರೆ ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ, ಹೌಸ್ ಆಫ್ ಕಾಮನ್ಸ್ ಅಂಡ್ ಹೌಸ್ ಆಫ್ ಲಾರ್ಡ್ಸ್ ಅಂತ ನಮ್ಮಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಇದ್ದ ಹಾಗೆ ಎರಡು ಮನೆಗಳಿದೆ. ಅದರಲ್ಲಿ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಸದನ ನಡೀತಾ ಇತ್ತು, ಕಲಾಪಗಳು ನಡೀತಾ ಇತ್ತು. ಸುಮಾರು 300ಕ್ಕಿಂತ ಹೆಚ್ಚು ಜನ ಎಂಪಿಗಳು ಅಥವಾ ಮತ್ತೆ ಸಿಬ್ಬಂದಿಗಳು ಎಲ್ಲ ಸೇರಿ ಅವರು ಪಾರ್ಲಿಮೆಂಟ್ ಭವನದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದ ತಕ್ಷಣಕ್ಕೆ ಹೌಸ್ ಆಫ್ ಕಾಮನ್ಸ್ ನ ಕಲಾಪವನ್ನ ಸ್ಥಗಿತಗೊಳಿಸಲಾಗಿದೆ. ಪಾರ್ಲಿಮೆಂಟ್ ಭವನದ ಎಲ್ಲ ಗೇಟ್ಗಳನ್ನ ಬಂದ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಅಲ್ಲೊಂದು ರೀತಿಯ ಚಾವೋಸ್ ಅಂದ್ರೆ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಗನ್ ಶಾಟ್ಸ್ಗಳು ಅಂದ್ರೆ ಗುಂಡು ಹಾರಿದಾವೆ, ಗುಂಡಿನ ದಾಳಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಯಾರು ಈ ತರದ ಕೃತ್ಯಗಳನ್ನ ಮಾಡಿರಬಹುದು ಅನ್ನುವುದನ್ನ ಕಂಡುಹಿಡಿಯೋಕ್ಕಿಂತ ಮುಂಚಿತವಾಗಿ ಭದ್ರತಾ ವ್ಯವಸ್ಥೆಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಆನಂತರ ಆ ವಿಷಯಗಳನ್ನೆಲ್ಲವನ್ನ ಗಮನಿಸಲಾಗುವುದು ಅನ್ನುವಂತಹ ಮಾಹಿತಿ ಈಗ ಪಾರ್ಲಿಮೆಂಟ್ ಯುನೈಟೆಡ್ ಕಿಂಗ್ಡಮ್ ನಿಂದ ಹೊರಬರ್ತಾ ಇದೆ. ಮಾಲ್ತೇಶ್, ಓಕೆ ನಾಗರಾಜ್ ದೀಕ್ಷಿತ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ನಮ್ಮ ಜೊತೆಗೆ ನೀರಜ್ ಪಾಟೀಲ್ ಅವರು ಸಂಪರ್ಕದಲ್ಲಿದ್ದಾರೆ, ಲ್ಯಾಂಬೆತ್ನ ಮಾಜಿ ಮೇಯರ್ ಅವರು ಕೂಡ. ನೀರಜ್ ಪಾಟೀಲ್ ಅವರು, ನಿಮ್ಗೆ ಸಿಕ್ಕಂತ ಮಾಹಿತಿ ಇವತ್ತು ನಡೆದಿರುವಂತಹ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಏನಂದ್ರೆ, ಒಬ್ಬ ವ್ಯಕ್ತಿ ಒಂದು ಕಾರನ್ನ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಲ್ಲಿ ಡ್ರೈವ್ ಮಾಡ್ಕೋತಾ ಕೆಲವು ಜನರ ಮೇಲೆ ಕಾರ್ ಒಯ್ದು ಆಮೇಲೆ ಪೊಲೀಸ್ ಆಫೀಸರ್ ನ ಶೂಟ್ ಮಾಡಕ್ ನೋಡ್ದ. ಅವನಿಗೆ ಪೊಲೀಸ್ ಆಫೀಸರ್ಸ್ ಶೂಟ್ ಮಾಡಿದ್ದಾರೆ. ಸೊ 12ರಿಂದ 13 ಜನ ಗಾಯಗೊಂಡಿದ್ದಾರೆ ಅಂತ ಸುದ್ದಿ. ನೀವು ಅಲ್ಲೇ ಟೆರರಿಸ್ಟ್ ಅಟ್ಯಾಕ್ ಅದು ಕನ್ಫರ್ಮ್ ಆಗಿದೆಯಾ ನೀರಜ್ ಪಾಟೀಲ್ ಅವರೇ, ಟೆರರಿಸ್ಟ್ ಅಟ್ಯಾಕ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು? ಈಗ ಇದು ನೋಡ್ರಿ, ಕಾರ್ ಏನಿದೆ, ಒಂದು ಕಾರ್ ಏನ್ ಮಾಡಿದಾನೆ ಒಬ್ಬ ವ್ಯಕ್ತಿ. ಈಗ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ನಾರ್ತ್ ಸೈಡ್ ಆಫ್ ರಿವರ್ ಇಂದ ಸೌತ್ ಸೈಡ್ ಆಫ್ ರಿವರ್ ಕನೆಕ್ಟ್ ಮಾಡುತ್ತೆ. ಅವನ್ ಏನ್ ಮಾಡಿದಾನೆ, ಫುಟ್ಪಾತ್ ಮೇಲೆ ಕಾರ್ನ ಒಯ್ದು ಬಹಳ ಜನರನ್ನ ಕಾರಿಂದ ಗುದ್ದಿ, ಆಮೇಲೆ ಏನು ಒಬ್ಬ ಆಫೀಸರ್ ಅನ್ನ ಇಳಿದು, ಆಮೇಲೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ದಾನೆ ಕಾರಿಂದ. ಅದು ಆಗಿಲ್ಲ. ಆಮೇಲೆ ಕಾರನ್ನು ಇಳಿದು ಮತ್ತೆ ಮುಂದೆ ಓಡಿ ಹೋಗಿದ್ದಾನೆ. ಹೋಗಿ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಶೂಟ್ ಮಾಡಕ್ ನೋಡಿದಾನೆ. ಅವಾಗ ಪೊಲೀಸ್ ಆಫೀಸರ್ ಅವನಿಗೆ ಉಲ್ಟಾ ಶೂಟ್ ಮಾಡಿದ್ದಾರೆ. ಸೊ ನೀರಜ್ ಪಾಟೀಲ್ ಅವರು, ಬಹುಶಃ ಸ್ಥಳದ ಪರಿಚಯ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಮ್ಗೀಗ ಹೌಸ್ ಆಫ್ ಲಾರ್ಡ್ಸ್ ಜೊತೆಗೆ ಹೌಸ್ ಆಫ್ ಕಾಮನ್ಸ್ ನ ಪರಿಚಯ ಮಾಡ್ಕೊಳ್ಳೋದಾದ್ರೆ, ಸ್ಥಳ ಪರಿಚಯ ಮಾಡ್ಕೊಳ್ಳೋದಾದ್ರೆ. ಹಲೋ, ಕೇಳಿಸ್ತಾ ಇದೆಯಾ ನೀರಜ್ ಪಾಟೀಲ್? ಈಗ ಹೌಸ್ ಆಫ್ ಲಾರ್ಡ್ಸ್ ಜೊತೆಗೆ ಹೌಸ್ ಆಫ್ ಕಾಮನ್ಸ್ ಆ ಸ್ಥಳ ಪರಿಚಯ ಮಾಡ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ, ಜೊತೆಗೆ ಒಳ ನುಗ್ದಂತಹ ಸಂದರ್ಭದಲ್ಲಿ ಎಷ್ಟು ಡೇಂಜರ್ ಅನ್ನುವಂಥದ್ದನ್ನ ಏನಾದ್ರು ತಿಳಿಸ್ಕೊಡೋದಾದ್ರೆ ಹೇಗೆ ತಿಳಿಸ್ಕೊಡ್ಬೋದು ಅಂತ ಹೇಳಿ, ನೀವು ಬಹಳ ಸ್ಥಳ ಪರಿಚಯ ನಿಮ್ಗೆ ಇರುವಂತಹ ಕಾರಣದಿಂದಾಗಿ ನೀರಜ್ ಪಾಟೀಲ್ ಅವರೇ. ನಿಮ್ಮ ಪ್ರಶ್ನೆ ನಿಮ್ ಪ್ರಶ್ನೆ ನಾನು ಕೇಳ್ಬರ್ತಾ ಇಲ್ಲ. ಅಂದ್ರೆ ಈಗ ಸ್ಥಳ ಪರಿಚಯವನ್ನ ನೀವು ನಮಗೆ ಮಾಡ್ಕೊಡ್ಬೋದಾ ಅಂತ ಹೇಳಿ, ಅದು ಆ ಸ್ಥಳ ಹೌಸ್ ಆಫ್ ಲಾರ್ಡ್ಸ್ ಜೊತೆಗೆ ಹೌಸ್ ಆಫ್ ಕಾಮನ್ಸ್ ಅದು ಒಳಗ್ ನುಗ್ಗದಂತಹ ಸಂದರ್ಭದಲ್ಲಿ ಎಷ್ಟು ಡೇಂಜರ್ ಅಂತ ಹೇಳಿ, ಯಾಕಂತಂದ್ರೆ ಈಗ ಇನ್ನೂ ಕೂಡ ಒಳಗೆ ಸಂಸದರು ಕೂಡ ಅಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಡೇಂಜರ್ ಈಗ ಅಕಸ್ಮಾತ್ ಒಳಗೆ ನುಗ್ಗಿದ್ರೆ ಅಂತ ಹೇಳಿ ನೀರಜ್ ಪಾಟೀಲ್ ಅವರೇ? ಇಲ್ಲ, ಒಳಗ್ ನುಗ್ಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಗ್ರಾನೈಟ್ ಬ್ಲಾಕ್ಸ್ ಇಟ್ಬಿಟ್ಟಿದ್ದಾರೆ. ಆಮೇಲೆ ಐರನ್ ಫೆನ್ಸ್ ಇದೆ, ಅಲ್ಲಿ ಒಳಗ್ ನುಗ್ಗಕ್ ಸಾಧ್ಯನೇ ಇಲ್ಲ ಅವನು. ಅಂಡ್ ಅದು ಇನ್ನೊಂದೇನಂದ್ರೆ, ಈಗ ನೋಡಿ, ಹೌಸ್ ಆಫ್ ಕಾಮನ್ಸ್ ಏನಿದೆ, ಹೌಸ್ ಆಫ್ ಕಾಮನ್ಸ್ ಹೌಸ್ ಆಫ್ ಲಾರ್ಡ್ಸ್ ಏನಿದೆ, ಅದು ಪ್ಯಾಲೇಸ್ ಆಫ್ ವೆಸ್ಟ್ ಮಿನಿಸ್ಟರ್ ಅಂತ ನಾವು ಕರಿತೀವಿ. ಪ್ಯಾಲೇಸ್ ಆಫ್ ವೆಸ್ಟ್ ಮಿನಿಸ್ಟರ್ ಸರೌಂಡಿಂಗ್ ಗೆ 2 ಬ್ರಿಡ್ಜ್ ಇವೆ. ಒಂದು ಲ್ಯಾಂಬರ್ಟ್ ಬ್ರಿಡ್ಜ್ ಇದೆ, ಇನ್ನೊಂದು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇದೆ. ಈ ರಿವರ್ ಏನಿದೆ, ರಿವರ್
ರಿವರ್ ಡಿವೈಡ್ಸ್ ಈ ಲಂಡನ್ ಡಿವೈಡ್ ಮಾಡುತ್ತೆ ನಾರ್ತ್ ಮತ್ತೆ ಸೌತ್ ಝೋನ್ ಆಗಿ. ಈ ನಾರ್ತ್ ರಿವರ್ ಮತ್ತೆ ಸೌತ್ ಸೈಡ್ ಆಫ್ ರಿವರ್ ಕನೆಕ್ಟ್ ಮಾಡಕ್ ಒಂದು ಬ್ರಿಡ್ಜ್ ಇದೆ, ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ. ಆ ಬ್ರಿಡ್ಜ್ ಅವನು ಸೌತ್ ಸೈಡ್ ಆಫ್ ರಿವರ್ ಇಂದ ಕಾರ್ ತಗೊಂಡು ನಾರ್ತ್ ಸೈಡ್ ಬಂದಿದ್ದಾನೆ. ಅಂಡ್ ಪೇವ್ಮೆಂಟ್ ಮೇಲೆ ಇರ್ತಕ್ಕಂತ ಜನರನ್ನ ಗೊತ್ತಿದ್ದಾನೆ. ಬಿಗ್ ಬೆನ್ ಬೆಲ್ ಏನಿದೆ, ಬಿಗ್ ಬೆನ್ ಬೆಲ್ ಇಂದ ಅಬೌಟ್ ಒಂದು 20-25 yards ಅಲ್ಲಿ ಹೋಗಿ ಒಂದು ಫೆನ್ಸಿಗೆ ಕೂತ್ಬಿಟ್ಟಿದ್ದಾನೆ. ಅವನು ಬಹುಶಃ ಅವನು ಪಾರ್ಲಿಮೆಂಟ್ ಒಳಗ್ ನುಗ್ಗಕ್ ನೋಡಿರ್ಬೇಕು, ಆದ್ರೆ ಕಾರ್ ತುಂಬಾ ಅದಾಗಿಲ್ಲ ಅಂತ ಇಳಿದು ಮತ್ತೆ ಜನರನ್ನ ಶೂಟ್ ಮಾಡಕ್ ನೋಡಿದ್ದಾನೆ. ಅಂಡ್ ಪೊಲೀಸ್ ಅವನನ್ನ ಶೂಟ್ ಮಾಡಿದ್ದಾರೆ. ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇಂದ ಎಷ್ಟು ದೂರ ನೀರಜ್ ಪಾಟೀಲ್ ಅವರೇ ಈ ಪಾರ್ಲಿಮೆಂಟ್ ಹೌಸ್ ಇರುವಂತದ್ದು? ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಪಾರ್ಲಿಮೆಂಟ್ ಗೆ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ಲಿ. ಬ್ರಿಟಿಷ್ ಪಾರ್ಲಿಮೆಂಟ್ ಏನಿದೆಯಲ್ಲ, ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಕನೆಕ್ಟ್ ಆಗುತ್ತೆ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಬಿಗ್ ಬೆನ್ ಬೆಲ್ ಅಂತ ಕೇಳ್ತೀವಲ್ಲ, ಇದು ಬಿಗ್ ಬೆನ್ ಬೆಲ್ ಕೆಳಗಡೆನೆ ಕಾರ್ ಇನ್ನೂ ನಿಂತಿದೆ. ಈ ಟೆರರಿಸ್ಟ್ ಕಾರ್ ಏನಿದೆ, ಅಟ್ಯಾಕರ್ ಕಾರು ಬಿಗ್ ಬೆನ್ ಬೆಲ್ ಕೆಳಗಡೆನೆ ಇದೆ. ಹಾಗೆ ನಮ್ಮ ಬಸವಣ್ಣನವರ ಪ್ರತಿಮೆ ಇನಾಗ್ರೇಷನ್ ಆಯ್ತಲ್ಲ, ಆ ಸ್ಥಳದ ಅಕ್ಕಪಕ್ಕದ ಆಸುಪಾಸಿನ ಜಾಗನೇ ಇದೆಲ್ಲವೂ ಅಲ್ವಾ ನೀರಜ್ ಪಾಟೀಲ್ ಅವರೇ? ಅಲ್ಲಿಂದ ಅಬೌಟ್ 150-200 ಆಗ್ತದೆ. ಥ್ಯಾಂಕ್ ಯು ಡಾಕ್ಟರ್ ನೀರಜ್ ಪಾಟೀಲ್ ಅವರೇ ಟಿವಿ9 ಜೊತೆ ಮಾತನಾಡಿದ್ಕೆ. ಸೊ ಸ್ಪಾಟ್ನ ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಹೇಳಿದಂತೆ ಈ ವೆಸ್ಟ್ ಮಿನಿಸ್ಟರ್ಸ್ ಬ್ರಿಡ್ಜ್ ಏನಿದೆ ಅಂದ್ರೆ ಈ ಕಾರನ್ನ ದುಷ್ಕರ್ಮಿ ಓರ್ವ ತೆಗೆದುಕೊಂಡು ಬಂದು ಅಲ್ಲಿ ಒಂದಷ್ಟು ಕೃತ್ಯವನ್ನ ಎಸಗಿರುವಂತಹ ಸ್ಥಳ ಏನಿದೆ, ಅದು ನೇರವಾಗಿ ಪಾರ್ಲಿಮೆಂಟ್ಗೆ ಒಳಗೆ ಹೊಕ್ಕುವಂತಹ ಒಂದು ದಾರಿ. ಅಲ್ಲೇ ಆತನನ್ನ ತಡೆಯುವಂತಹ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆದ್ರೆ ಓರ್ವ ಇಳಿದು ಹೊರ ಓಡ್ ಹೋಗಿದ್ದಾನೆ, ಆತ ಕೂಡ ಫೈರಿಂಗ್ ನಡೆಸಿದ್ದಾನೆ ಅನ್ನುವಂಥ ಡೀಟೇಲ್ಸ್ ಇರುವಂಥದ್ದು. ಆತನ ಶೋಧ ಕಾರ್ಯ ಈಗ ಮುಂದುವರೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಮತ್ತೊಂದು ವಿಚಾರ ಅಂತಂದ್ರೆ ನಮ್ಮ ಬಸವಣ್ಣನವರ ಪ್ರತಿಮೆ ಏನು ಅನಾವರಣ ಆಯಿತು, ಆ ಪ್ರತಿಮೆಯ ಆಸುಪಾಸಿನಲ್ಲೇ ಇರುವಂತಹ ಸ್ಥಳಗಳಿದೆಲ್ಲವೂ ಕೂಡ ಇಲ್ಲೇ ಇವತ್ತು ಈ ರೀತಿಯಾದಂತಹ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಮೇಲ್ನೋಟಕ್ಕೆ ಇದು ಟೆರರಿಸಂ ಅಟ್ಯಾಕ್ ಅಥವಾ ಟೆರರಿಸ್ಟ್ ಅಟ್ಯಾಕ್ ಅನ್ನುವಂತಹ ರೀತಿಯಲ್ಲೇ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಾರ್ಯಾಚರಣೆ ಈಗ ಮುಂದುವರೆದಿದೆ.